ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಸೊ ನೆನ್ನೆ ಮ್ಯಾಚಲ್ಲಿ ಆದಂಥ ಸೀನ್ಗಳೆಲ್ಲ ಏನಿದ್ದಾವೆ, ಸೊ ಇದೆಲ್ಲ ನೋಡ್ಬಿಟ್ಟು IPL ನಿಜವಾಗ್ಲೂ ಮೋಸ ಆಟ ಅಂತಲೇ ಅನ್ನಿಸ್ಬಿಡ್ತು ಗುರು. ನಿಜವಾಗ್ಲೂ IPL ಮೇಲೆ ಒಂಥರ ಸಿಲ್ಲಿ ಅಂತ ಅನ್ನಿಸ್ಬಿಡ್ತು IPL. ಯಾಕಂದ್ರೆ ಈ ಥರ ಎಲ್ಲ ಮಾಡ್ತಾರೆ, ಒಬ್ರಿಗೊಂದು ಫಿಕ್ಸಿಂಗ್ ಅಂತ ಅಲ್ಲ, ಒಬ್ರಿಗೊಂದು ಮಾಡೋದು ನೋಡ್ತು ಅಂತಂದರೆ ನೋಡೋರ ಕಣ್ಣಿಗೆ ಯಾವ ಥರ IPL ಕಾಣಿಸುತ್ತೆ ಅಂತಂದರೆ ನಿಜವಾಗ್ಲೂ ಫಿಕ್ಸಿಂಗ್ ಮಾಡ್ಕೊತವ್ರು ಅಂತಲೇ ಕಾಣಿಸೋದು. ಅಲ್ಲಿ ಫಿಕ್ಸಿಂಗ್ ಇಲ್ಲ ಅಂತಂದ್ರೂ ಕೂಡ ಫಿಕ್ಸಿಂಗ್ ಮಾಡ್ಕೊತವ್ರ ಅಂತಲೇ ಕಾಣಿಸೋದು. ಹೌದು, ನಿನ್ನೆ ಸಿಕ್ಕಾಪಟ್ಟೆ ಮುಂಬೈ ಇಂಡಿಯನ್ಸ್ ಪರವಾಗಿ ಅಂಪೈರ್ಸ್ಗಳು ಇದ್ದಿದ್ದು ಆ್ಯಂಡ್ ಇದು ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾಯಿತು ಅಂದರೆ ಮೈನಾಗಿ ಸ್ಟೆಪ್ಸ್ ಅವರ ಮ್ಯಾಟ್ರು ತೊಗೊಬೇಕಾಗತ್ತೆ ನಾವು. CSK ಅಗೇನ್ಸ್ಟ್ ಚೇಪಾಕಲ್ಲಿ ಏನಾಯಿತು ಅವರಿಗೆ ಅದು DRS ತೊಗೊಂಡಿರ್ತಾರೆ. ರಿವ್ಯೂ ತೊಗೊಂಡಂಥ ಟೈಮಲ್ಲಿ ಅವ್ರಿಗೆ ಗ್ಲೌಸ್ನ ಕೊಡಲಿಲ್ಲ, ಹೋಗ್ಬೇಡ ಅಂತ ರೆಸ್ಟ್ರಿಕ್ಟ್ ಮಾಡ್ತಾರೆ ಅಂಪೈರು, ಫೋರ್ತ್ ಅಂಪೈರ್ ಬಂದ್ಬಿಟ್ಟಲ್ಲಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಪಟ್ಟನ್ನಾಗಿ 2 ಸಲ ಕಳಿಸ್ತಾರೆ. ಒಂದೇ ಓವರಲ್ಲಿ ಹಾರ್ದಿಕ್ ಪಾಂಡ್ಯಾಗೆ ಜಸ್ಟ್ ಸ್ವೆಟ್ ಆಗಿದೆ ಅನ್ನೋ ಮಾತ್ರಕ್ಕೆ, ಸ್ವೆಟ್ ಎಲ್ಲ ರೀಸನ್ ಎಲ್ಲ ಅಂತ ಅವತ್ತು ಹೇಳಿದರು ಅಂಪೈರ್ಸ್ಗಳು. ಸೊ ಇವತ್ತು ಸ್ವೆಟ್ ಆಗಿದೆ ಅನ್ನೋ ಮಾತ್ರಕ್ಕೆ ಏನೋ ಅಲ್ಲೇ ಗ್ಲೌಸ್ ಏನು ಕಿತ್ತೋಗಿರಲಿಲ್ಲ, ಹರಿದೋಗಿರಲಿಲ್ಲ, ಏನಿಲ್ಲ. ಇನ್ ಬಿಟ್ವೀನ್ ದ ಓವರ್ಸು ಒಂದೇ ಓವರಲ್ಲಿ 2 ಸಲ ಇದು ಮೆನ್ಷನ್ ಮಾಡ್ತಾ ಇದ್ದೀನಿ, ಒಂದೇ ಓವರಲ್ಲಿ 2 ಸಲ ಗುರು ಚೇಂಜ್ ಮಾಡಿದ್ದು ಹಾರ್ದಿಕ್ ಪಾಂಡ್ಯ ಗ್ಲೌಸ್ನ. ಸೊ ಇದನ್ನೇ ಕಲೋ ಮಾಡಬೇಕು. ಸೊ ಒಬ್ರಿಗೊಂದು ನ್ಯಾಯನ ಅಲ್ಲಿ ಸ್ಟೆಪ್ಸ್ ಅವರು ಬೈಕೊಂಡು ಹೋದರು, ನನಗೆ ಚೇಂಜ್ ಕೊಡಲಿಲ್ಲ, ಗ್ಲೌಸ್ನ ಚೇಂಜ್ ಕೊಡಲಿಲ್ಲ ಅಂತ, ಅದರಿಂದನೇ ನಾನು ಔಟ್ ಆಗಿದ್ದು ಅನ್ನೋ ಥರ ಹೆಲ್ಮೆಟ್ ಎಲ್ಲ ಎಸ್ಬಿಟ್ಟು ಹೋದ್ರು, ಫ್ರಸ್ಟ್ರೇಟ್ ಆಗಿಬಿಟ್ಟು. ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರಿಗೆ ನೋಡ್ತು ಅಂತಂದರೆ 2 ಸಲ ಬಿಡ್ತಾರೆ, ಇವ್ರಿಗೆ 1 ಸಲನೂ ಕೂಡ ಬಿಡೋದಿಲ್ಲ ಇನ್ ಬಿಟ್ವೀನ್ ದ ಓವರ್ಸು. ಇದ್ದರೆ ನ್ಯಾಯ ಒಂದು ಥರ ಇರಬೇಕು, ಒಂದು ಟೀಮ್ಗೊಂದು ಇನ್ನೊಂದು ಟೀಮ್ಗೆ ಒಂದೊಂದು ಇನ್ಸ್ಟೆನ್ಸಲ್ಲಿ ಒಂದೊಂದು ಥರ ಬಿಹೇವ್ ಮಾಡೋದಿದೆಯಲ್ಲ ಅಂಪೈರ್ಸ್ಗಳು. ಇದು ಸಿಕ್ಕಾಪಟ್ಟೆ ಡೌಟ್ ಬರೋ ಥರ ಮಾಡಿದೆ. IPL ಫಿಕ್ಸಿಂಗ್ ನಡೀತಾ ಇದೆಯಾ, ಅಂಪೈರ್ಸ್ಗಳು ಬುಕ್ ಆಗ್ತಾ ಇದ್ದಾರಾ ಒಂದು ಫ್ರಾಂಚೈಸಿಗಳಿಗೆ ಅಂತ. ಎವ್ರಿಥಿಂಗ್ ಬಿಲಾಂಗ್ಸ್ ಟು ದ ಅಂಪೈರ್ ಅಂತೆ ಚೇಂಜ್ ಮಾಡೋ ವಿಚಾರದಲ್ಲಿ. ಗ್ಲೌಸ್ನೇ ಆಗಿರಲಿ, ಬ್ಯಾಟ್ನೇ ಆಗಿರಲಿ, ಹೆಲ್ಮೆಟ್ನೇ ಆಗಿರಲಿ, ಎವ್ರಿಥಿಂಗ್ ಬಿಲಾಂಗ್ಸ್ ಟು ದ ಅಂಪೈರ್ ಅಂತ. ಏನು ಬದನೆಕಾಯಿ 2 ಇನ್ಸ್ಟಿಂಗ್ಸಲ್ಲಿ ನೋಡಿ ಒಂದೇ ಥರ ಸೇಮ್ ಕೈಂಡ್ ಆಫ್ ಸಿನಾರಿಯೋ. ಸ್ವೆಟ್ಟಿಂದ ಅಲ್ಲಿ ಅಡ್ಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾರ್ದಿಕ್ ಪಾಂಡ್ಯಾಗೂ ಅಷ್ಟೇ, ಇವ್ರಿಗೂ ಅಷ್ಟೇ, ಸ್ಟೆಪ್ಸ್ ಅವ್ರಿಗೂ ಅಷ್ಟೇ. ಏನು ಅಲ್ಲೇನು ಅಂಪೈರಲ್ಲಿ ಡಿಸೈಡ್ ಮಾಡೋದಲ್ಲಿ, ಅಂಪೈರ್ ಡಿಸೈಡ್ ಮಾಡ್ತು ಅಂದರೆ 2 ಒಂದೇ ಥರ ಇರಬೇಕಲ್ಲ. ಏನು ಅಂಪೈರ್ಗಳು ಇವ್ರಿಗೆ ಸಪ್ರೇಟ್ ರೂಲ್, ಅವ್ರಿಗೆ ಸಪ್ರೇಟ್ ರೂಲ್ ಇರುತ್ತಾ? ಎಲ್ಲ ಅಂಪೈರ್ಗೂ ಒಂದೇ ರೂಲ್ ತಾನೇ ಇರೋದು. ಸೌದಿಗರು ಮೋಸ ಆಗ್ತಾ ಇದೆ, ಒಪ್ಕೊಬೇಕಿದನ್ನ. ಅಂಪೈರ್ಸ್ಗಳು ಸ್ವಲ್ಪ ಯೋಚನೆ ಮಾಡೋದಲ್ಲ, ಅಲ್ಲಿ ಕರೆಕ್ಟಾಗಿ ಡಿಸಿಷನ್ ತೊಗೊಬೇಕಾಗುತ್ತೆ. ಅಲ್ಲ ಲಾಸ್ಟ್ ಮ್ಯಾಚೇ ಈ ಥರ ಆಗಿದೆ. ಈ ಥರ ನೋಡಿ 2 ಸಲ ಬಿಡ್ತು ಅಂತಂದರೆ ಯಾವ ಥರ ಆಗುತ್ತೆ? ಈ ಮ್ಯಾಚಲ್ಲಿ ಅವರು ಬಿಟ್ಟಿಲ್ಲ ಅಂತಂದರೆ ಅದು ಇಲ್ಲ ಗುರು, ಹಾರ್ದಿಕ್ ಪಾಂಡ್ಯಾಗೂ ಬಿಟ್ಟಿಲ್ಲ ಅಂದರೆ ಇಲ್ಲ ಗುರು, ಪರವಾಗಿಲ್ಲ, ಅಂಪೈರ್ಗಳು ಕರೆಕ್ಟಾಗಿ ಡಿಸೈಡ್ ಮಾಡ್ತಾ ಇದ್ದಾರೆ. ಮುಂಬೈ ಇಂಡಿಯನ್ಸ್ ಪರವಾಗಿರಲಿಲ್ಲ ಅಂಪೈರು, ಅಲ್ಲಿ ಬೌಂಡ್ರಿಯಲ್ಲಿ ನಿಂತ್ಕೊಂಡು ಅವ್ರನ್ನ ರೆಸ್ಟ್ರಿಕ್ಟ್ ಮಾಡಿತ್ತು. ಮುಂಬೈ ಇಂಡಿಯನ್ಸ್ನ ಇರ್ತಾರಲ್ಲಪ್ಪ ಸಪೋರ್ಟಿಗೆ ಪ್ಲೇಯರ್ಸ್ಗಳು ಡಗೋಲ್ಡಿರೋಂಥವ್ರು, ಅವ್ರನ್ನ ರೆಸ್ಟ್ರಿಕ್ಟ್ ಮಾಡಿತ್ತು. ಅದು ಇವ್ರನ್ನ ಯಾವ ಥರ ರೆಸ್ಟ್ರಿಕ್ಟ್ ಮಾಡಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಮೆಂಬರ್ಸ್ನ, ಇವ್ರನ್ನೂ ಕೂಡ ಅದೇ ಥರ ರೆಸ್ಟ್ರಿಕ್ಟ್ ಮಾಡಿತ್ತು ಅಂದ್ರೆ ಇಲ್ಲ ಅವರು ಶಬಾಷ್ ಅಂತ ಹೇಳ್ತಾ ಇದ್ದು. ಬಟ್ ಅವ್ರನ್ನ ಬಿಟ್ಬಿಟ್ಟು ಇವ್ರನ್ನ ರೆಸ್ಟ್ರಿಕ್ಟ್ ಮಾಡ್ತಾರೆ ಅಂತಂದರೆ ಇದು ಏನಂತ ಕರಿಬೇಕು ಈ ಅಂಪೈರ್ಸ್ಗಳಿಗೆ ಅಂತ ಖಂಡಿತ ನನಗಂತೂ ಓದಾಗ್ತಿಲ್ಲ. ನೀವು ಕಾಮೆಂಟ್ ಸೆಕ್ಷನಲ್ಲಿ ಯಾಕೆ. ಆ್ಯಂಡ್ ಇನ್ನೂ ಒಂದು ಮ್ಯಾಟ್ರ್ ಏನು ಅಂತಂದರೆ ರೋಹಿತ್ ಶರ್ಮಾ ಅವರ ಬ್ಯಾಟ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸೀನ್ ಆಯಿತು ಗುರು. ಒಂದು ಗೇಜ್ ಏನಿರುತ್ತೆ, ಆ ಗೇಜ್ ಒಳಗಡೆ ಬ್ಯಾಟ್ ತೂರಬೇಕು, ಎಲ್ಲ ಪ್ಲೇಯರ್ಗೂ ಕೂಡ ತೂರಬೇಕು. ಇವ್ರದ್ದು ತೂರ್ತಾ ಇರೋದಿಲ್ಲ. ಸೊ ಅಂಪೈರು ಒಂದು ತೂರಿಸ್ತಾ ಇರ್ತಾರೆ, ಪದೇ ತೋರಿಸಿದ್ರು ಕೂಡ, ಟೈಮ್ ತೊಗೊಂಡು ತೋರಿಸಿದ್ರು ಕೂಡ ಅದು ಒಳಗಡೆ ಹೋಗ್ತಾ ಇರೋದಿಲ್ಲ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಸಾಕಾಗುತ್ತೆ. ಎಲ್ಲ ಮ್ಯಾಚು ಇದೇ ಬ್ಯಾಟಲ್ಲಿ ಆಡೋದು ಗುರು, ನೆಟ್ಟಿಗೆ ನೋಡಿ ಇನ್ನೊಂದ್ಸಲಿ ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು. ಆ್ಯಂಡ್ ಮತ್ತೆ ತೋರಿಸ್ತಾರೆ, ಅದು ಆಗ್ತಾ ಇರೋದಿಲ್ಲ. ರೋಹಿತ್ ಶರ್ಮಾ ಅವರು ಕೂಡ ಹಿಡ್ಕೊಂಡು ಫೋರ್ಸ್ ಮಾಡ್ತಿರ್ತಾರೆ, ಅದು ಆಗ್ತಾ ಇರೋದಿಲ್ಲ. ಆಮೇಲೆ ತಿಲಕ್ ವರ್ಮಾ ಅವರು ಬರ್ತಾರೆ. ತಿಲಕ್ ವರ್ಮಾ ಅವ್ರು ಬಂದ್ಬಿಟ್ಟು ಹಾಗೆ ಫೋರ್ಸ್ ಮಾಡಿ ಒಳಗಡೆ ಹಂಗೆ ನುಗ್ಗಿಸ್ತಾರೆ ಒಳಗಡೆ. ಸೊ ತೂರುತ್ತೆ. ಸೊ ಓಕೆ, ಒಳಗಡೆ ಹೋಯ್ತು. ಬಟ್ ತಿಲಕ್ ವರ್ಮಾ ಅವ್ರು ಏನಕ್ಕೆ ಬರಬೇಕಾಗಿತ್ತಲ್ಲಿ? ಯಾರು ಎಲ್ಲ ಪ್ಲೇಯರ್ಸ್ಗಳು ಕೂಡ ಬರ್ತಾರಾ? ಇವಾಗ ಒಬ್ರದ್ದು ಬ್ಯಾಟ್ ಹೋಗ್ತಾ ಇಲ್ಲ ಒಳಗಡೆ ಅಂತಂದರೆ ಎಲ್ಲ ಪ್ಲೇಯರ್ಸ್ ಬಂದ್ಬಿಟ್ಟು ತೋರ್ಸೋಕ್ಕೆ ಪ್ರಯತ್ನ ಪಡ್ತಾರಾ? ಸೊ ಮುಂಬೈ ಇಂಡಿಯನ್ಸ್ ಪ್ಲೇಯರ್ಗೆ ಇಲ್ಲಿ ಏನಕ್ಕೆ ಬರ್ತಾ ಇದ್ದಾರೆ ಗುರು? ಅಂಪೈರ್ ಏನು ಇದರಲ್ಲಿ ಏನು ತೊಗೊಳ್ಳೋಂಥದ್ದೇನಿಲ್ವ, ಡಿಸಿಷನ್ ತೊಗೊಳ್ಳೋಂಥದ್ದೇನಿಲ್ವಾ? ಸೊ ಅಂಪೈರ್ನ ಒಂಥರ ಹೆಂಗೆ ಮಾಡಿ ಚ್ಯುತ ಮಾಡ್ತಾಯಿದ್ದಾರೆ ಅಂಪೈರ್ಗಳನ್ನ. ಅಂಪೈರ್ನೇನೋ ಲೆಕ್ಕಕ್ಕಿಲ್ಲ ಅನ್ನೋ ಥರ ಮಾಡ್ತಾ ಇದ್ದಾರೆ. ಸೊ ಇದೊಂದು ವಿಚಾರ ಮಾತ್ರ ನೋಡಿ, ಒಬ್ರಿಗೊಂದು ಮಾಡೋದಕ್ಕೆ ಹೋಗ್ಬಾರ್ದು. ಅಂದರೆ ಒಬ್ರದ್ದು ಬ್ಯಾಟ್ ಹೋಗ್ತಾ ಇಲ್ಲ ಒಳಗಡೆ ಅಂದರೆ ಟೀಮ್ ಮೆಂಬರ್ಸ್ ಎಲ್ಲ ಬಂದ್ಬಿಟ್ಟು ಒಳಗಡೆ ಹಾಕ್ಬೋದಾ? ಇದು ಯಾವ ಥರ? ಅಡಿ ನಾವು ಒಂದು ಇನ್ಸ್ಟಿಂಗ್ಸ್ನೇನೆ ಏನಾಗಿದ್ದು ಅಂದರೆ ಟೀಮ್ ಡೇವಿಡ್ ಅವ್ರ ವಿಚಾರ ಸಿಕ್ಕಾಪಟ್ಟೆ ಫನ್ನಿ ಆಗೋಗ್ಬಿಡ್ತು. ಎಲ್ಲ ಪಕ್ಕ ನಂಗೆ ಬಿದ್ದು ಹಾಕ್ಬಿಟ್ಟು ನಾವು ಟೀಮ್ ಡೇವಿಡ್ ಅವ್ರು ಆಡಿದ ರೀತಿ ನೋಡ್ತು ಅಂತಂದರೆ. ಸೊ ಬಾಲು ಚೇಂಜ್ ಆಗುತ್ತೆ. ಹೌದು, ಚೇಂಜ್ ಮಾಡ್ಕೊಳ್ಳೋವಂಥ ಎಲ್ಲ ಅರ್ಹತೆಯೂ ಇದೆ, ಎಲ್ಲನೂ ಇದೆ ಸೆಕೆಂಡ್ ಇನ್ನಿಂಗ್ಸಲ್ಲಿ 10 ಓವರ್ ಆದ ನಂತರ. ಸೊ ಫಸ್ಟ್ ಇನ್ನಿಂಗ್ಸಲ್ಲಿ ಚೇಂಜ್ ಮಾಡಿಕೊಡಲ್ಲ, ಬಾಲ್ ಸಿಕ್ಕಾಪಟ್ಟೆ ಇದಾಗಿತ್ತು ಅಂತ, ಸಿಕ್ಕಾಪಟ್ಟೆ ಡ್ಯೂ ಆಗಿತ್ತು, ವೆಟ್ ಆಗಿತ್ತು ಅಂತ. ಸೊ ಅರ್ಹತೆ ಇದೆ. ಟಿಮ್ ಡೇವಿಡು ಆ ಬಾಲ್ನ ಇಸ್ಕೊಂಡ್ರು, ಚೇಂಜ್ ಆಗಿರೋವಂಥ ಬಾಲ್ನ, ಆಲ್ಮೋಸ್ಟ್ ಸಿಮಿಲರ್ ಆಗಿರೋವಂಥ ಬಾಲ್ನೇ ತಗೊಂಡಿರ್ತಾರೆ. ಸೊ ಆ ಬಾಲ್ನ ಇವ್ರು ನೋಡ್ತಾರೆ, ಟಿಮ್ ಡೇವಿಡ್ ಅವ್ರು ಹಿಂಗೆ ಸ್ವಲ್ಪ ಹಿಂಗೆ ಮಾಡ್ತಾ ಇರ್ತಾರೆ. ಸೊ ಅಂಪೈರ್ ಕಿತ್ಕೊಳ್ಳೋದಕ್ಕಂತ ಬರ್ತಿರ್ತಾರೆ ಬಾಲ್ನ ಕೈಯಿಂದ. ಟಿಮ್ ಡೇವಿಡ್ ಕೊಡ್ತಾ ಇರೋದಿಲ್ಲ, ಆಟ ಆಡಿಸ್ತಾ ಇರ್ತಾರೆ ಹಿಂಗೆ ಅಂಪೈರ್ಗೆ. ಅವ್ರು ವಾರ್ನಿಂಗ್ನ ಕೊಡ್ತಾ ಇರ್ತಾರೆ, ನೋಡು ಅಂತ. ಅಂಪೈರ್ ನೋಡಿ ಎಂಥ ಹೆಂಗೆ ಕಾಣಿಸ್ತಾರೆ ಅಂತ ಅಂಪೈರ್ ಜೋಕರ್ಗಳ ಥರ ಕಾಣಿಸೋರು. ನೆನ್ನೆ ಆ ರೋಹಿತ್ ಶರ್ಮಾ ಅವರ ಬ್ಯಾಟ್ ತೋರಿಸೋ ವಿಚಾರದಲ್ಲೂ ಅಷ್ಟೇ
ಈ ಕಡೆಯಿಂದ ಟಿಮ್ ಡೇವಿಡ್ ಅವರು ಹಿಂಗೆ ಮಾಡ್ತಾ ಇದ್ರಲ್ಲ, ಆ ಟೈಮಲ್ಲಿ ಕಿತ್ಕೊಳಕ್ಕೆ ಬರ್ತಾ ಇದ್ರಲ್ಲ, ಆ ಟೈಮಲ್ಲೂ ಕೂಡ ಜೋಕರ್ ಥರ ಕಾಣಿಸಿದ್ರು. ಅಂಪೈರ್ಗೆ ಒಂದು ವ್ಯಾಲ್ಯೂ ಅನ್ನೋದಿರುತ್ತೆ, ಒಂದು ಮರ್ಯಾದೆ ಅನ್ನೋದಿರುತ್ತೆ ಗುರು. ಅಲ್ಲ ಪ್ಲೇಯರ್ಸ್ ನೋಡಬಾರ್ದಾ? ಪ್ಲೇಯರು ಬಾಲ್ನ ನೋಡೋದ್ರಲ್ಲಿ ಏನು ತಪ್ಪು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಇವಾಗ ಒಬ್ಬ ಬ್ಯಾಟರು ಚೇಂಜ್ ಆಗಿದೆ, ಬಾಲ್ ಚೇಂಜ್ ಆಗಿದೆ, ಆ ಬಾಲ್ನ ನೋಡೋದ್ರಲ್ಲಿ ಏನು ತಪ್ಪು? ಬಾಲ್ನ ಏನಕ್ಕೆ ಕಿತ್ಕೊಳೋದಕ್ಕೆ ಬರಬೇಕು ಇವರು? ಏನು ಬಾಲ್ನ ಚೇಂಜ್ ಮಾಡುವಂತ ನಂಗೆ ಕೇಳಿದ್ರು ಟಿಮ್ ಡೇವಿಡ್ ಅವರು. ಬಾಲ್ ಹೆಂಗಿದೆ ಅಂತ ನೋಡ್ತಾ ಇದ್ರು, ಆ ಬಾಲ್ನ ಕಿತ್ಕೊಳ್ಳೋದ್ರಲ್ಲೇನು? ಏನೇನೋ ಒಂದು ಅವ್ರು ನೋಡ್ಕೊಂಡು ನಿಂತ್ಕೊಂಡಿದ್ರು ಆ ಬಾಲ್ನ. ಸೊ ಏನೋ ಒಂದು ಸ್ವಲ್ಪ ಹಿಂಗೆ ಮಾಡ್ತಾ ಇದ್ದಾರಪ್ಪ, ಬಾಲ್ ಹೆಂಗಿದೆ, ಬಾಲರು ಓಬಲ್ ಆಗ್ತಾ ಇದೆಯಾ ಅಥವಾ ನಾರ್ಮಲ್ ಆಗಿದೆಯಾ ಅನ್ನೋ ಥರ ನೋಡ್ತಾ ಇದ್ರು. ಅದ್ರಲ್ಲಿ ಕಿತ್ಕೊಳಕ್ಕೆ ಬರೋದೇನೋ? ಏನಾದ್ರು ಚೇಂಜ್ ಮಾಡಿರಿ ಅಂತ ಕೇಳ್ತು ಅಂತಂದರೆ ಅವಾಗ ಅದು ಅಂಪೈರ್ ಡಿಸಿಷನ್ ಅಂತ ಹೇಳ್ತಾರೆ, ಫೈನಲ್ ಡಿಸಿಷನ್ ಬಿಲಾಂಗ್ ಟು ಅಂಪೈರ್ ಅಂತ. ಬಟ್ ಬಾಲ್ ನೋಡಲೇಬಾರ್ದು ಅಂತ ಹೇಳೋದು ಇದು ಸಿಕ್ಕಾಪಟ್ಟೆ ತಪ್ಪಾಗುತ್ತೆ. ಸೊ ಅಂಪೈರ್ಗಳು ಒಂಥರ ಎಲ್ಲರೂ ನೋಡ್ತಾರೆ ಗುರು ಬಾಲ್ನ. ಆ್ಯಂಡ್ ಟಿಮ್ ಡೇವಿಡ್ ಮಾಡಿದ್ದೇನು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ, ಬಾಲ್ ಹೆಂಗಿದೆ ಅಂತ ನೋಡೋದೇನು ತಪ್ಪು ಅಂತ ಏನು ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಬಾಲ್ ಚೇಂಜ್ ಆಗಿದೆ, ಬಾಲ್ನ ನೋಡಬೇಕು ಅಂತ ಕೇಳಿದ್ರು ರಸ್ತೆಯಲ್ಲಿ. ಇವ್ರು ನೋಡ್ತಾರೆ ಬಾಲ್ನ ಕಿತ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ, ಹಿಂಗೆಲ್ಲ ನೋಡೋಂಗಿಲ್ಲ ನೀನು ಹಂಗೆ ಹಿಂಗೆ ಅಂತ. ಏನಾದ್ರು ಬಾಲ್ನವ್ರು ಏನಾದರೂ ಟ್ಯಾಂಪರಿಂಗ್ ಮಾಡ್ತಾವ್ರ ಇಸ್ಕೊಂಡಲ್ಲಿ? ಇಲ್ಲ ತಾನೆ. ಸೊ ಇವೆಲ್ಲ ನೋಡಿದಾಗ ಸೀರಿಯಸ್ಲಿ ಅಂಪೈರ್ಗಳು ಜೋಕರಾಗಿ ಕಾಣಿಸ್ತಾರೆ. ಆ್ಯಂಡ್ ಫಿಕ್ಸಿಂಗ್ ಮಾಡ್ಕೊಂಬಿಟ್ಟವ್ರು ಅಂಪೈರು ಅಂತಲೂ ಕೂಡ ಅನಿಸುತ್ತೆ. ಸೊ ಏನಕ್ಕೆ ಒಂದು ಫ್ರಾಂಚೈಸ್ಗೆ ಫೇವರಬಲ್ ಆಗಿರುವಂಥದ್ದು? ನೀವು ಕಾಮೆಂಟ್ ಸೆಕ್ಷನ್ ಹಾಕ್ರಪ್ಪ. IPL ಅಲ್ಲಿ ಆಗ್ತಾ ಇರುವಂಥ ಒಂದು ಪಾರ್ಶಿಯಾಲಿಟಿ ಏನಿದೆ, ಭೇದ ಭಾವ ಏನಿದೆ, ಒಂದು ಟೀಮಿಗೆ ಒಂಥರ, ಇನ್ನೂ ಒಂದು ಟೀಮಿಗೆ ಇನ್ನೂ ಒಂಥರ, ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ. ಸಿಗೋಣ ಮುಂದಿನ ನೋಡಿದಲ್ಲಿ.